ಗಂಗಾಜಲ ಪರಿಹಾರ. ಗಂಗಾಜಲದ 12 ಖಚಿತ ಪರಿಹಾರಗಳು ಆರ್ಥಿಕ ಬಿಕ್ಕಟ್ಟಿನಿಂದ ಹಿಡಿದು ವಾಸ್ತುದೋಷಗಳ ನಿವಾರಣೆಯವರೆಗೆ ಎಲ್ಲದರಲ್ಲೂ ಪ್ರಯೋಜನಕಾರಿ. ಗಂಗಾಜಲದ ಮಹಿಮೆ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತು. ಶಾಸ್ತ್ರಗಳ ಪ್ರಕಾರ ಗಂಗಾ ಸ್ನಾನ ಮಾಡಿದರೆ ವ್ಯಕ್ತಿಯ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ. ಗಂಗಾಜಲಕ್ಕೆ ಸಂಬಂಧಿಸಿದ ಜ್ಯೋತಿಷ್ಯ ಪರಿಹಾರಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಜೀವನವು ಸಂತೋಷವಾಗಿರುವುದಲ್ಲದೆ ಇದನ್ನು ಪ್ರತಿದಿನ ಸೇವಿಸುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. 1. ಕುಟುಂಬ ಸದಸ್ಯರಲ್ಲಿ ದುಃಖವಿದ್ದರೆ ಪ್ರತಿದಿನ ಬೆಳಿಗ್ಗೆ ಗಂಗಾಜಲವನ್ನು ಇಡೀ ಮನೆಗೆ ಸಿಂಪಡಿಸಿ. ಈ ಪರಿಹಾರವು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. 2. ಸೋಮವಾರದಂದು ಶಿವಪೂಜೆ ಸಮಯದಲ್ಲಿ ಶಿವಲಿಂಗಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡಿದರೆ ಭೋಲೆನಾಥನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಮತ್ತೆ ಎಲ್ಲ ದುರ್ಗುಣಗಳು ಜೀವನದಿಂದ ನಾಶವಾಗುತ್ತವೆ. 3. ಪ್ರತಿ ಶನಿವಾರ ಒಂದು ಪಾತ್ರೆಯಲ್ಲಿ ಶುದ್ಧ ನೀರನ್ನು ತುಂಬಿಸಿ ಮತ್ತು ಅದರಲ್ಲಿ ಸ್ವಲ್ಪ ಗಂಗಾಜಲವನ್ನು ಸೇರಿಸಿ. ಈ ನೀರನ್ನು ಅರಳಿ ಮರಕ್ಕೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ಶನಿಯ ಅಶುಭ ಪರಿಣಾಮಗಳಿಂದ ಮುಕ್ತಿ ಸಿಗುತ್ತದೆ. 4. ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸಲು ಯಾವಾಗಲೂ ನಿಮ್ಮ ಪೂಜಾ ಸ್ಥಳ ಮತ್ತು ಅಡುಗೆ ಮನೆಯಲ್ಲಿ ಗಂಗಾಜಲವನ್ನು ಇರಿಸಿ. 5. ಗಂಗಾಜಲಕ್ಕೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುವ ಶಕ್ತಿಯಿದೆ. ಇದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. 6. ನೀವು ಬಹಳಷ್ಟು ಸಾಲವನ್ನು ಹೊಂದಿದ್ದರೆ ಅಥವಾ ಮನೆಯಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಹಿತ್ತಾಳೆಯ ಬಾಟಲಿಯಲ್ಲಿ ಗಂಗಾಜಲವನ್ನು ತುಂಬಿಸಿ ಮತ್ತು ಅದನ್ನು ನಿಮ್ಮ ಮನೆಯ ಕೋಣೆಯ ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ. ಇದು ನಿಮ್ಮ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸುತ್ತದೆ. 7. ಗಂಗಾಜಲವನ್ನು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದನ್ನು ಕುಡಿಯುವುದರಿಂದ ಚರ್ಮದ ಕಾಯಿಲೆಗಳು, ಹೊಟ್ಟೆಯ ತೊಂದರೆಗಳು ಮತ್ತು ಉಸಿರಾಟದ ವ್ಯವಸ್ಥೆಯ ತೊಂದರೆಗಳಂತಹ ದೇಹದ ವಿವಿಧ ಕಾಯಿಲೆಗಳನ್ನು ನಿಯಂತ್ರಿಸುತ್ತದೆ. 8. ಗಂಗಾಜಲವನ್ನು ದೇಹದ ಬಾಹ್ಯ ಬಳಕೆಗೆ ಹಾಗೂ ಜಲಶುದ್ಧೀಕರಣಕ್ಕೆ ಬಳಸಲಾಗುತ್ತದೆ. ಪೂಜೆಗಳು ಮತ್ತು ಹವನಗಳಂತಹ ವಿವಿಧ ಬಳಕೆಗಳಿಗೆ ಇದನ್ನು ಪವಿತ್ರ ಜಲವಾಗಿ ಬಳಸಬಹುದು. 9. ಮನೆಯಲ್ಲಿ ಜನರು ತುಂಬ ಕೋಪಗೊಂಡಿದ್ದರೆ ಅವರ ಕೋಪವನ್ನು ಶಾಂತಗೊಳಿಸಲು ನೀವು ಗಂಗಾಜಲದ ಖಚಿತವಾದ ಪರಿಹಾರವನ್ನು ಪ್ರಯತ್ನಿಸಬೇಕು. ಇದಕ್ಕಾಗಿ ಯಾರು ಹೆಚ್ಚು ಕೋಪಗೊಳ್ಳುತ್ತಾರೋ ಅವರ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ. ಇದರಿಂದ ಮನಸ್ಸು ಮತ್ತು ಹೃದಯಕ್ಕೆ ಶಾಂತಿ ಸಿಗುತ್ತದೆ. 10. ಅನೇಕ ಬಾರಿ ಜನರು ಯಾವಾಗಲೂ ಕೆಟ್ಟ ಕನಸುಗಳನ್ನು ಹೊಂದಿರುತ್ತಾರೆ. ಈ ಕೆಟ್ಟ ಕನಸುಗಳ ಕಾರಣದಿಂದಾಗಿ ಜನರು ನಿದ್ರೆಯನ್ನು ಸಹ ತಪ್ಪಿಸುತ್ತಾರೆ. ಅಂತಹವರು ಮಲಗುವ ಮುನ್ನ ತಮ್ಮ ಹಾಸಿಗೆಯ ಮೇಲೆ ಗಂಗಾಜಲವನ್ನು ಚಿಮುಕಿಸಬೇಕು. ಇದು ಕೆಟ್ಟ ಕನಸುಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಹತ್ತಿರ ಬರದಂತೆ ತಡೆಯುತ್ತದೆ. 11. ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣವಿದ್ದರೆ ಅಥವಾ ಜಗಳಗಳು ನಡೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಬೇಕು. ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ಗಂಗಾಜಲವನ್ನು ಸಿಂಪಡಿಸಬೇಕು. ಪ್ರತಿ ಕೋಣೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ. ಇದು ಮನೆಯಲ್ಲಿ ವಾಸಿಸುವ ಜನರ ಮನಸ್ಸು ಮತ್ತು ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ. 2. ಗ್ರಹಗಳು ಮತ್ತು ನಕ್ಷತ್ರಗಳ ಸ್ಥಾನವು ಉತ್ತಮವಾಗಿಲ್ಲದಿದ್ದರೆ ವ್ಯಕ್ತಿಯ ಜೀವನವು ನರಕದಂತಾಗುತ್ತದೆ. ಗ್ರಹಗಳ ದುಷ್ಪರಿಣಾಮಗಳನ್ನು ತೊಡೆದುಹಾಕಲು ಪ್ರತಿ ಸೋಮವಾರದಂದು ಶಿವನನ್ನು ಪೂಜಿಸಿ ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡಿ. ನಂತರ ಶಿವನ ಮೇಲೆ ಏರಿ ಈ ಗಂಗಾಜಲವನ್ನು ನಿಮ್ಮ ಮೇಲೂ ಚಿಮುಕಿಸಿಕೊಳ್ಳಿ. ಅಲ್ಲದೆ ಶನಿವಾರದಂದು ಅರಳಿ ಮರದ ಬೇರಿಗೆ ಗಂಗಾಜಲ ಮಿಶ್ರಿತ ನೀರನ್ನು ಅರ್ಪಿಸಿ. ಇದು ನಿಮ್ಮ ಗ್ರಹ ದೋಷಗಳನ್ನು ನಿವಾರಿಸುತ್ತದೆ.